ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಚಿಂತನೀಯ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾ ನ ಕೂಪಖನನಂ ಯುಕ್ತಂ ಪ್ರದೀಪ್ತೆ ವನ್ನಿನಾಗ್ರಹೆ. ವಿಪತ್ತುಗಳು ಬರುವುದಕ್ಕಿಂತ ಮೊದಲೇ ತಕ್ಕ ಪರಿಹಾರೋಪಾಯವನ್ನು ಕಂಡುಕೊಳ್ಳಬೇಕು. ಮನೆಗೆ ಬೆಂಕಿ ಬಿದ್ದು ಸುಡುತ್ತಿರುವಾಗ ಬಾವಿಯನ್ನು ತೋಡುವುದು ಸರಿಯಾದ ಕ್ರಮವಲ್ಲ. ಅಂದರೆ ಮುಂದಾಲೋಚನೆಯಿಂದ ನಮಗೆ ಬರುವ ತೊಂದರೆಗಳನ್ನು, ಸಮಸ್ಯೆಗಳನ್ನು ಊಹಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಇದು ತುಂಬಾ ಮೊದಲಿನ ಕಥೆ. ಎಷ್ಟು ಮೊದಲು ಅಂದರೆ ಭೂಮಿ ಇನ್ನೂ ಹೊಸದಾಗಿತ್ತು ಆವಾಗ. ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರಗಳಿಗೆ ಹೆಸರು ಕೊಡೋ ಜವಾಬ್ದಾರಿ ನಾನಾ ಬುಷ್ ಅನ್ನೋಂದಾಗಿತ್ತು. ಒಂದಿನ ಅವನು ಮನೆ ಹೊರಗೆ ಕಿಟಕಿಯಿಂದ ನೋಡ್ತಾ ಇದ್ದ. ಮನೆ ಸುತ್ತಲೂ ಹುಲ್ಲುಗಾವಲಿರೋದು ಕಾಣಿಸ್ತು. ಅಲ್ಲಿ ಎಷ್ಟೋ ಒಂದು ರೀತಿ ಹೂಗಳರಳಿದ್ವು. ಆದರೆ ಆ ಎಲ್ಲ ಹೂಗಳು ಬಿಳಿ ಬಣ್ಣದಲ್ಲಿದ್ವು. ಆಗಷ್ಟೇ ಭೂಮಿ ಹುಟ್ಟಿತ್ತಲ್ವಾ, ಹಾಗಾಗಿ ಇನ್ನೂ ಎಲ್ಲದಕ್ಕೂ ಬಣ್ಣ ಬಂದಿರಲಿಲ್ಲ. ಬರೀ ಬಿಳಿ ಬಣ್ಣದಲ್ಲೇ ಇರೋ ಈ ಹೂಗಳನ್ನ ನೋಡಿ ನಾನಾ ಬುಷ್ಗೆ ಛೇ, ಎಷ್ಟು ಬೋರಿಂಗ್ ಆಗಿದೆ ಇದು, ಇದನ್ನು ಬದಲಾಯಿಸಲೇಬೇಕಪ್ಪ ಅಂತ ಅಂದ್ಕೊಂಡ. ಅವನ ಹತ್ರ ಇರೋ ಬಣ್ಣಗಳು, ಕುಂಚಗಳು ಎಲ್ಲವನ್ನ ತಗೊಂಡು ಹುಲ್ಲುಗಾವಲಿನ ಕಡೆ ಹೊರಟ. ನಾನಾ ಬುಷ್ ಇದಾನಲ್ಲ, ಅವನು ಒಂಥರ ಮ್ಯಾಜಿಕ್ ಮ್ಯಾನ್ ಥರ. ಈಗ ನಾವು ನೀವೆಲ್ಲ ಬಣ್ಣ ಬ್ರಷ್ ತಗೊಂಡು ಯಾವುದಾದ್ರೂ ಹೂವಿಗೆ ಪೇಂಟ್ ಮಾಡಿದ್ರೆ ಬರೀ ಆ ಹೂವಷ್ಟೇ ಬಣ್ಣ ಬಣ್ಣವಾಗಿ ಕಾಣಿಸುತ್ತೆ ಅಲ್ವಾ. ಆದರೆ ನಾನಾ ಬುಷು ಹುಲ್ಲುಗಾವಲಿನಲ್ಲಿರೋ ಒಂದು ಹೂವಿಗೆ ಬಣ್ಣ ಹಚ್ಚಿದ್ರೆ ಆ ಜಾತಿ ಹೂವು ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಅವುಗಳ ಬಣ್ಣ ಬದಲಾಗ್ತಾ ಇತ್ತು. ಈಗ ನೀವೇ ಈ ಕಥೆನ ಕಲ್ಪನೆ ಮಾಡ್ಕೋತಾ ಹೋಗಿ. ದೊಡ್ಡದಾದ ಹಸಿರು ಹುಲ್ಲುಗಾವಲಿದೆ, ಅದ್ರ ಮಧ್ಯೆ ನಾನಾ ಬುಷ್ ಇದ್ದಾನೆ. ಅವನ ಸುತ್ತ ಎಲ್ಲೇ ನೋಡಿದ್ರು ಬಿಳಿ ಬಣ್ಣದ ಹೂಗಳು. ನಾನಾ ಬುಷ್ ಜೊತೆ ಅವನ ಪಕ್ಕದಲ್ಲಿ ಅವನ ಕುಂಚಗಳು ಅಂದರೆ ಬ್ರಷ್ಗಳು ಮತ್ತೆ ಬಣ್ಣದ ಪಾತ್ರೆಗಳು. ಅವನ ಹತ್ರ ಯಾವ್ದ್ಯಾವ್ದೆಲ್ಲ ಬಣ್ಣಗಳಿತ್ತು ಗೊತ್ತಾ? ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ನೇರಳೆ, ಇನ್ನೂ ಎಷ್ಟೊಂದು. ಹೀಗೆ ಬಣ್ಣಗಳು, ಬಣ್ಣದ ಪಾತ್ರೆಗಳು, ಕುಂಚಗಳು. ಬ್ರಷ್ ತಗೊಂಡು ಅವನು ಒಂದೊಂದೇ ಹೂವಿಗೆ ಬಣ್ಣ ಹಚ್ತಾ ಬಂದ. ಅಲ್ಲಿ ಡೈಸಿ, ರೋಸ್, ಡ್ಯಾಫಡಿಲ್ಸ್ ಎಷ್ಟೊಂದು ಹೂಗಳಿದ್ವು. ಇವಕ್ಕೆಲ್ಲ ಇಷ್ಟ ಬಂದಿದ್ದ ಬಣ್ಣಗಳನ್ನ ಹಚ್ಚಿ ಖುಷಿಯಿಂದ ಹಾಡ್ತಾ ಇದ್ದ ನಾನಾ ಬುಷ್. ಅಲ್ಲೇ ಮೇಲೆ ಆಕಾಶದಲ್ಲಿ 2 ಹಕ್ಕಿಗಳು ಹಾರಾಡ್ತಾ ಇದ್ವು. ಒಂದಕ್ಕೊಂದು ಚೇಸ್ ಮಾಡ್ತಾ ಝೀಪ್ ಸಾಪ್ ಅಂತ ಜೋರಾಗಿ ಹಾರ್ತಾ ಆಟ ಆಡ್ತಾ ಇದ್ವು. ಆಗಾಗ ನಾನಾ ಬುಷ್ ಮೇಲ್ಗಡೆ ಇವುಗಳ ಆಟ ಆಡೋದನ್ನ ನೋಡೋದು, ಆಮೇಲೆ ಮತ್ತೆ ಪೇಂಟ್ ಮಾಡೋದು ಮಾಡ್ತಾ ಇದ್ದ. ಆ ಹಕ್ಕಿಗಳು ಇನ್ನೊಂದು ಹೊಸ ಆಟ ಶುರು ಮಾಡ್ಕೊಂಡು ಮೇಲಿಂದ ಝುಯ್ ಅಂತ ಜೋರಾಗಿ ಕೆಳಗೆ ಹಾರ್ ಬರೋದು. ಇನ್ನೇನು ನೆಲ ತಾಗೆ ಬಿಡ್ತು ಅನ್ನೋಷ್ಟರಲ್ಲಿ ಮತ್ತೆ ಮೇಲ್ ಹಾರೋಗೋದು. ಹೀಗೆ ಕೆಳಗೆ ಬಂದಾಗ ಒಂದು ಹಕ್ಕಿ ರೆಕ್ಕೆಗೆ ನಾನಾ ಬುಷ್ ಇಟ್ಕೊಂಡಿದ್ನಲ್ಲ ಬಣ್ಣದ ಪಾತ್ರೆ, ಅದರಲ್ಲಿ ಕೆಂಪು ಬಣ್ಣದ ಪಾತ್ರೆಗೆ ಅದರ ರೆಕ್ಕೆ ತಾಗಿ ಎಡಭಾಗದ ರೆಕ್ಕೆ ಸ್ವಲ್ಪ ಕೆಂಪಾಯಿತು. ಅದು ಹಾಗೆ ಮೇಲ್ ಹಾರ್ಕೊಂಡೋಯ್ತು. ಇನ್ನೊಂದು ಹಕ್ಕಿ ಇತ್ತಲ್ವಾ, ಅದೂ ಸಹ ಹೀಗೆ ಕೆಳಗೆ ಬಂದಾಗ ಕಿತ್ಲೆ ಬಣ್ಣ ತಾಕ್ತು. ಕಿತ್ಲೆ ಬಣ್ಣದ ರೆಕ್ಕೆ ತಗೊಂಡು ಹಾಗೆ ಮೇಲ್ ಹಾರೋಯ್ತು. ನಾನಾ ಬುಷು ಏನು ಆಟ ಆಡ್ತಾ ಇದ್ದೀರಾ ಬಣ್ಣಗಳ ಜೊತೆ ಅಂತ ಬೈದ. ಆದರೆ ಈ 2 ಹಕ್ಕಿಗಳು ಅದನ್ನು ಲೆಕ್ಕಕ್ಕೆ ತಗೊಳ್ದೆ ಆಟ ಆಡೋದನ್ನ ಮುಂದುವರಿಸಿದ್ವು. ಆ ಬಣ್ಣಗಳೆಲ್ಲ ಹಕ್ಕಿ ರೆಕ್ಕೆ ಮೇಲೆ. ನೀಲಿಯಾಗಿರೋ ಹಕ್ಕಿ ರೆಕ್ಕೆಗಳು ಈಗ ಬಣ್ಣ ಬಣ್ಣಗಳಿಂದ ತುಂಬಿಕೊಂಡಿದ್ವು. ನಾನಾ ಬುಷ್ ಸ್ವಲ್ಪ ಹೊತ್ತು ನೋಡ್ದ. ಆಮೇಲೆ ಅವನಿಗೆ ಸಿಟ್ಟು ಬರೋಕ್ಕೆ ಶುರುವಾಗಿ ಸಾಕಾಗಿ ಎದ್ದು ನಿಂತು ಕೈ ಮೇಲೆ ಎತ್ಕೊಂಡು ಹೇಯ್ ಶು ಶು ಅಂತ ಹಕ್ಕಿಗಳನ್ನ ಓಡಿಸ್ದ. ಆಗ ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಹಾರ್ತಾ ಪಕ್ಕದಲ್ಲೇ ಇದ್ದ ಜಲಪಾತದ ಹತ್ರ ಹೋದ್ವು. ನೀರು ಬೀಳ್ತಾ ಇರುವಾಗ ಒಂಥರ ಮಂಜಿನ ಹನಿ ಥರ ಇರುತ್ತಲ್ವ ಜಲಪಾತದ ಹತ್ರ. ಹಕ್ಕಿಗಳು ಅದ್ರ ಕಡೆನೆ ಜೋರಾಗಿ
ಸಿಪ್ಪಿಟ್ಟಿ ಸಿಪ್ಪಿಟ್ಟಿ ಸುಯ್ ಅಂತ ಮತ್ತೆ ಆಡೋಕೆ ಶುರು ಮಾಡಿದ್ವು. ಆ ಮಂಜಿನಲ್ಲಿ ಹಾರ್ತಾ ಇರುವಾಗ ಮೊನ್ನೆ ಹಕ್ಕಿ ರೆಕ್ಕೆಯಲ್ಲಿದ್ದ ಕೆಂಪು ಬಣ್ಣ ಊದುವಾದ ಕಮಾನಿನ ಥರ ಪಟ್ಟಿ ಮಾಡ್ತು ಆಕಾಶದಲ್ಲಿ. ಅದ್ರ ಹಿಂದೆನೆ ಇನ್ನೊಂದು ಹಕ್ಕಿ ಬಂದಾಗ ಕಿತ್ಲೆ ಬಣ್ಣದ ಪಟ್ಟಿ ಬಂತು. ಹೀಗೆ ಆಟ ಆಡ್ತಾ ಆಡ್ತಾ ಹಿಂದೆ ಮುಂದೆ ಹಾರ್ತಾ ಇದ್ದ ಹಾಗೆ ಆಕಾಶದಲ್ಲಿ 7 ಬಣ್ಣದ ಪಟ್ಟಿ ಥರ ಬರೋಕ್ ಶುರುವಾಯಿತು. ಸೂರ್ಯ ಹೊಳಿತಾ ಆ ಪಟ್ಟಿ ಮೇಲೆ ಬೆಳಕು ಬೀಳ್ತಾ ಇದ್ದಾಗೆ ಆ ಜಲಪಾತದ ಮಂಜಿನಲ್ಲಿ ಈ ಪಟ್ಟಿಗಳು ಕಮಾನಿನ ಥರ ಹೊಳಿತಾ ಇದ್ವು. ನಾನಾ ಬುಷ್ ತಲೆ ಎತ್ತಿ ನೋಡ್ತಾನೆ, ಬಣ್ಣದ ಕಮಾನು ಜಲಪಾತದ ಹತ್ರ ಫಳಫಳ ಅಂತ ಹೊಳಿತಾ ಇದೆ. ಅವನಿಗೆ ನೋಡಿ ತುಂಬ ಖುಷಿಯಾಗೋಯ್ತು. ಎಷ್ಟು ಖುಷಿ ಆಯಿತು ಅಂದರೆ ಅವನ ಮನೆ ಹಿಂದಿನ ಆ ಜಲಪಾತದ ಪಕ್ಕ ಯಾವಾಗಲೂ ಆ ಕಾಮನ್ ಬಿಲ್ಲು ಹೊಳಿತಾ ಇರೋ ಥರ ಮಾಡ್ದ. ಅವನು ಜಲಪಾತದ ಹತ್ರ ಕಾಮನ್ ಬಿಲ್ಲು ಬರೋ ಥರ ಮಾಡ್ದ. ಬಿಳಿ ಬಣ್ಣದ ಹೂಗಳನ್ನೆಲ್ಲ ಕಲರ್ಫುಲ್ ಮಾಡ್ದ. ಇದು ನಾನಾ ಬುಷ್ನ ಬಣ್ಣ ಮತ್ತು ಕುಂಜದ ಕಥೆ. ಈಗ ಇದೇ ಬಣ್ಣಗಳಿಂದ ತುಂಬಿರೋ ಪೇಂಟಿಂಗ್ಸ್ನ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಕ್ಕ, ಬ್ಲ್ಯಾಕ್ ಪೇಂಟ್ ಖಾಲಿ ಆಗಿಬಿಟ್ಟಿದೆ. ಹೊಸ ಟ್ರೈ ಮಾಡಿ ನೋಡೋಣವಾ? ಇದ್ದಿಲು ಅಂದರೆ ಚಾರ್ಕೋಲ್ ಬಳಸಿ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಏನು, ಚಾರ್ಕೋಲಾ? ಹೌದು, ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 40,000 ವರ್ಷಗಳ ಹಿಂದೆ ಇದನ್ನು ಚಿತ್ರ ಬಿಡಿಸೋಕೆ ಬಣ್ಣದ ಥರ ಬಳಸ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ ಫೋಟೋ ತೆಗೆಯೋದಿರ್ತಾ ಇರಲಿಲ್ಲ ಅಲ್ವಾ? ಹಾಗಾಗಿ ನೆನಪಿಗೆ ಅಂತ ಜನರೆಲ್ಲ ಆಗ ಅವ್ರಿರ್ತಾ ಇದ್ದ ಗುಹೆಗಳಲ್ಲಿ ಘಟನೆಗಳನ್ನ ಬಿಡಿಸ್ತಾ ಇದ್ರು. ಅವರು ಕಲ್ಲಿದ್ದಲು, ಮರದ ಎಲೆಗಳ ರಸ, ಈ ಥರದ ಬಣ್ಣಗಳನ್ನ ಪ್ರಾಣಿಗಳ ಕೊಬ್ಬಿನ ಜೊತೆ ಸೇರಿಸಿ ಪೇಂಟ್ನ ತಯಾರಿಸ್ಕೊಳ್ತಾ ಇದ್ರು. ಬಿಡಿಸೋಕೆ ಪ್ರಾಣಿಗಳ ಕೂದಲಿನಿಂದ ಬ್ರಷ್ ಥರ ಮಾಡ್ಕೊಳ್ತಾ ಇದ್ರು, ಇಲ್ಲ ಮೂಳೆಗಳನ್ನ ಬಳಸಿ ಬ್ಲೋ ಪೇಂಟ್ ಥರ ಮಾಡ್ತಾ ಇದ್ರು, ಅಥವಾ ಬೆರಳುಗಳನ್ನ ಬಳಸಿ ಬಿಡಿಸ್ತಾ ಇದ್ರು. ಅಷ್ಟು ಮೊದಲೇ ಇತ್ತಾ? ಹೌದು, ಭಾರತದಲ್ಲೂ ಕೂಡ ಎಷ್ಟೊಂದು ಗುಹೆಗಳಲ್ಲಿ ಚಿತ್ರಗಳನ್ನ ಬಿಡಿಸಿರೋದನ್ನ ನೋಡ್ಬೋದು. ಒಡಿಶಾದಲ್ಲಿ ಅಜಂತ ಎಲ್ಲೋರಾ ಗುಹೆಗಳಲ್ಲಿ, ತಮಿಳುನಾಡಿನ ಅರ್ಮಮಲೈ ಗುಹೆಗಳು, ಹಾಗೆ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಇರೋ ಹಿರೇಗುಡ್ಡದ ಗುಹೆಗಳು, ಈ ಥರ ಭಾರತದಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ಜಾಗಗಳಲ್ಲಿ ಚಿತ್ರ ಬಿಡಿಸಿರೋದನ್ನು ಕಾಣ್ಬೋದು. ಎಲ್ಲಕ್ಕಿಂತ ಪ್ರಸಿದ್ಧವಾದದ್ದು ಅಂದರೆ ಮಧ್ಯಪ್ರದೇಶದ ಭೋಪಾಲ್ದಲ್ಲಿ ಇರೋ ಭೀಮ್ ಬೇಟ್ಕಾದ ಗುಹೆಗಳು. ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದು ಅಂತ ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ 700ಕ್ಕಿಂತಲೂ ಹೆಚ್ಚಿನ ಶಿಲಾಶ್ರಯಗಳಿವೆ. ಇಲ್ಲಿ ವಿಶ್ವದ ಅತಿ ಪ್ರಾಚೀನ ಮಾನವ ನಿರ್ಮಿತ ಕಲ್ಲಿನ ಗೋಡೆ ಮತ್ತು ಕಲ್ಲಿನ ಹಾಸುಗಳನ್ನು ಕೂಡ ಕಾಣಬಹುದು. ಇಲ್ಲಿನ ಗುಹೆಗಳಲ್ಲಿ ಅಂದಿನ ಕಾಲದ ಮಾನವ ಜೀವನಕ್ಕೆ ಸಂಬಂಧಿಸಿರೋ ವರ್ಣಚಿತ್ರಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ರಚಿಸಲಾಗಿದೆ. ಸೈನಿಕರು ಯುದ್ಧ ಮಾಡ್ತಾ ಇರೋದು, ಮುಖ ಮುಚ್ಚಿಕೊಂಡ ಬೇಟೆಗಾರರು ಬಾಣದಿಂದ ಕೊಲ್ತಾ ಇರೋದು, ಜನರು ಬೇಟೆ ಆಡೋದನ್ನ ಬಿಟ್ಟು ಕೃಷಿ ಶುರು ಮಾಡಿದ ನಂತರ ಪ್ರಾಣಿಗಳನ್ನ ಸಾಕೋದು ಹೇಗೆ ಶುರುವಾಯಿತು, ಈ ಥರ ತುಂಬ ವಿಷಯಗಳ ಬಗ್ಗೆ ಎಲ್ಲ ಈ ಚಿತ್ರಗಳಿಂದ ತಿಳ್ಕೋಬಹುದು. ಒಟ್ಟಿನಲ್ಲಿ ಜೀವನ ಶೈಲಿ ನಿಧಾನವಾಗಿ ಆದರೂ ಗಣನೀಯವಾಗಿ ಸುಧಾರಿಸಿರೋದನ್ನ ಈ ಚಿತ್ರಗಳು ತೋರಿಸುತ್ತೆ. ವಿಶಿಷ್ಟ ಏನಪ್ಪ ಅಂತಂದರೆ, ಸಾವಿರಾರು ವರ್ಷಗಳಾದರೂ ಇನ್ನೂ ಈ ಚಿತ್ರಗಳ ಬಣ್ಣ ಮಾಸಿಲ್ಲ, ಅಂದರೆ ಡಲ್ ಆಗಿಲ್ಲ. ಓ, ಇಂಟ್ರೆಸ್ಟಿಂಗ್. ಹಾಂ, ಒಟ್ಟಿನಲ್ಲಿ ಕಲ್ಲಿದ್ದಲಿಂದ ಮಾಡಿರೋ ಪೇಂಟಿಂದ ಈಗ ನೀನು ಬಿಡಿಸೋ ಕ್ರೇಯಾನ್ ತನಕ ಬಂದಿದ್ದೀವಿ ನಾವು. ಅವ್ರಿಗೆ ಆಲ್ರೆಡಿ ಗಿಡದಿಂದ ಪೇಂಟ್ ಮಾಡೋದು ಗೊತ್ತಲ್ವಾ, ಮತ್ತ್ಯಾಕೆ ಬೇರೆ ಬೇರೆ ಥರದ ಪೇಂಟ್ಗಳನ್ನು ಕಂಡು ಹಿಡಿದ್ರು? ಇದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ. ಒಂದನೇದಂದರೆ ತುಂಬ ಕಾಲ ಬಾಳಿಕೆ ಬರೋ ಥರದ ಪೇಂಟ್ಗಳನ್ನ ತಯಾರಿಸಬೇಕು ಅಂತ ಆಗಿನ ಕಾಲದವರು ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೆ ಬಣ್ಣಗಳಿಗೆ ಪ್ರಾಣಿಗಳನ್ನ ಕೊಬ್ಬನ್ನು ಬಿಟ್ಟು ಮತ್ತೆ ಏನನ್ನ ಸೇರಿಸಿದ್ರೆ ತುಂಬ ಕಾಲ ಇರುತ್ತೆ ಅಂತ ಸಂಶೋಧನೆ ಮಾಡ್ತಾ ಹೋದರು. ಇನ್ನೊಂದು ಕಾರಣ ಅಂದರೆ, ಮೊದಲಾದರೆ ಬರೀ ಗುಹೆಗಳ ಮೇಲೆ ಚಿತ್ರ ಬಿಡಿಸ್ತಾ ಇದ್ರು. ಆಮೇಲೆ ಕಾಗದ, ಗ್ಲಾಸ್ ಥರ ಹೊಸ ಹೊಸ ವಸ್ತುಗಳನ್ನ ಕಂಡು ಹಿಡಿದ ನಂತರ ಅದ್ರ ಮೇಲೆ ಬಿಡಿಸೋಕೆ ಅದಕ್ಕೆ ತಕ್ಕ ಹಾಗಿನ ಪೇಂಟ್ಗಳನ್ನು ಸಂಶೋಧನೆ ಮಾಡ್ತಾ ಬಂದರು. ಒಟ್ಟಿನಲ್ಲಿ
ಇದೆಲ್ಲ ಸೇರಿ ತುಂಬ ರೀತಿ ಪೇಂಟ್ಗಳು ಬಳಕೆಗೆ ಬರೋಕ್ಕೆ ಕಾರಣ ಆಯಿತು. ನಂಗೆ ಕ್ರೇಯಾನ್ಸ್ ಗೊತ್ತು, ವಾಟರ್ ಕಲರ್ ಗೊತ್ತು, ಮತ್ತು ಯಾವ್ಯಾವ್ದಿದೆ? ಮರ, ಗಿಡಗಳಿಂದ ತಯಾರಿಸಿದ ಎಣ್ಣೆ ಅಂದರೆ ಸಸ್ಯಜನ್ಯ ಎಣ್ಣೆ ಬಳಸಿ ತಯಾರಿಸೋ ಆಯಿಲ್ ಪೇಂಟ್ ಎಷ್ಟೊಂದು ಕಲಾವಿದರು ಇಷ್ಟಪಡ್ತಾರೆ. ಅದೇ ಥರ ಅಕ್ರಿಲಿಕ್ ಪೇಂಟ್ ಇದೆ, ವಾಟರ್ ಕಲರ್ಸ್ ಇದೆ, ಕ್ರೇಯಾನ್ಸ್ ಇದೆ. ಕ್ರೇಯಾನ್ಸಲ್ಲಿ ಮೇಣ ಅಂದರೆ ವ್ಯಾಕ್ಸ್ ಬದಲು ಎಣ್ಣೆ ಬಳಸಿ ತಯಾರಿಸಿದ್ರೆ ಆಯಿಲ್ ಪೇಸ್ಟಲ್ಸ್ ಅಂತ ಇದೆ. ಮರದ ವಸ್ತುಗಳಿಗೆ ಶೈನಿಂಗ್ ಬರೋಕೆ, ಅವುಗಳನ್ನ ಕಾಪಾಡೋಕೆ ವಾರ್ನಿಷ್ ಮತ್ತು ವುಡ್ ಆಯಿಲ್ ಅಂತ ಬರುತ್ತೆ. ನೋಡೋಕೆ ಇದು ಟ್ರಾನ್ಸ್ಪರೆಂಟ್ ಇದ್ರೂ ಹಚ್ಚಿದಾಗ ಹೊಳಪು ಕೊಡುತ್ತೆ. ಇವನ್ನು ಕೂಡ ಪೇಂಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಗ್ಲಾಸ್ಗಳ ಮೇಲೆ ಬಿಡಿಸೋಕೆ ಗ್ಲಾಸ್ ಪೇಂಟ್ಗಳು ಇರುತ್ತೆ. ಇದು ತುಂಬ ಬಳಕೆಯಲ್ಲಿ ಇರೋದು ಅಂದರೆ ಚರ್ಚ್ಗಳಲ್ಲಿ. ಇಟಲಿ, ರೋಮ್ನಂತಹ ಎಷ್ಟೊಂದು ದೇಶಗಳಲ್ಲಿ ಇರೋ ಚರ್ಚ್ಗಳಲ್ಲಿ ಬೈಬಲ್ನಲ್ಲಿ ಇರೋ ಕಥೆಗಳನ್ನ ಗ್ಲಾಸ್ಗಳ ಮೇಲೆ ತುಂಬ ಕಲಾತ್ಮಕವಾಗಿ ಬಿಡಿಸಿದ್ದಾರೆ. ತುಂಬ ಪ್ರಸಿದ್ಧ ಇವೆಲ್ಲ. ನೋಡೋಕೆ ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ. ಓಹೋ, ಭಾರತದಲ್ಲಿ ಈ ಥರದ್ದು ಮಾಡಿಲ್ವಾ? ಕೆಲವೊಂದು ಕಡೆ ಅಷ್ಟೇ ಇದೆ. ಭಾರತದಲ್ಲಿ ಗ್ಲಾಸ್ ಪೇಂಟಿಂಗ್ಗಳಿಗಿಂತ ಹೆಚ್ಚಾಗಿ ಅರಮನೆ ಅಥವಾ ಮಸೀದಿಗಳ ಗೋಡೆ ಮೇಲೆ ಮಾಡಿರೋ ಸೂಕ್ಷ್ಮ ಚಿತ್ತಾರ ಇರೋ ಪೇಂಟಿಂಗ್ಗಳು ತುಂಬ ಪ್ರಸಿದ್ಧವಾಗಿದೆ. ರಾಜಸ್ಥಾನದಲ್ಲಿರೋ ಅರಮನೆಗಳು, ಮೈಸೂರಿನ ಅರಮನೆ, ತಾಜ್ ಮಹಲ್ ಥರ ಎಷ್ಟೊಂದು ಕಟ್ಟಡಗಳಲ್ಲಿ, ಹಾಗೆ ಎಷ್ಟೊಂದು ಮಸೀದಿಗಳಲ್ಲಿ ಮತ್ತು ಕಟ್ಟಡಗಳಲ್ಲಿ ಕೂಡ ಸೂಕ್ಷ್ಮವಾಗಿ ಕಲಾತ್ಮಕವಾಗಿ ಬಿಡಿಸಿರೋ ಚಿತ್ರಗಳನ್ನ ಗೋಡೆ ಮೇಲೆ ಕಾಣಬಹುದು. ಇವೆಲ್ಲ ನೂರಾರು ವರ್ಷ ಹಿಂದಿನದ್ದಾದರೂ ಇನ್ನೂ ಕೂಡ ಫೇಡ್ ಆಗದೆ ಅಂದರೆ ಮಾಸದೆ ಹಾಗೆ ಉಳಿದುಕೊಂಡಿದೆ. ವಾವ್, ಗುಹೆಯಲ್ಲಿ ಬಿಡಿಸೋದ್ರಿಂದ ಶುರುವಾಗಿ ಅರಮನೆಯಲ್ಲಿ ಬಿಡಿಸೋ ತನಕದ ಈ ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದಿನ ಮತ್ತೂ ಹೇಳ್ತೀನಿ ಇದ್ರ ಬಗ್ಗೆ. ಆದರೆ ಈಗ ನಿನಗೆ ಕಪ್ಪು ಬಣ್ಣ ಬೇಕಲ್ವಾ, ಅದನ್ನು ರೆಡಿ ಮಾಡೋಣ ಬಾ. ಜೀವಿತ ಕಲ್ಲಿದ್ದಲಿಂದ ಬಣ್ಣ ತಯಾರಿಸೋಕೆ ಹೊರಟಿದ್ದಾಳೆ. ನೀವು ಬೀಟ್ರೂಟ್ನಿಂದ ಬಣ್ಣ ತಯಾರಿಸೋ ಚಟುವಟಿಕೆ ಮಾಡ್ತೀರಾ? ಅಪ್ಪ ಅಥವಾ ಅಮ್ಮನ ಸಹಾಯ ತಗೊಂಡು ಮಾಡಿ. ಹೇಗೆ ಮಾಡೋದು? ಬೀಟ್ರೂಟನ್ನು ಹೆಚ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ, ಅದು ಬಣ್ಣ ಬಿಡುತ್ತೆ. ಸುಮಾರು ಹೊತ್ತು ಕುದಿದ ನಂತರ ಅದನ್ನು ತಣಿಸಿ ಸೋಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ವಿನೆಗರ್ ಹಾಕಿ, ಆಗ ಪಿಂಕ್ ಬಣ್ಣ ರೆಡಿ. ಇದನ್ನು ನೀವು ವಾಟರ್ ಕಲರ್ ಥರ ಬಳಸ್ಬೋದು. ಇದನ್ನೆಲ್ಲ ಮಾಡಿ ನೀವು ಏನು ಮಾಡಿದ್ರಿ, ಆ ಕಲರಿಂದ ಏನು ಚಿತ್ರ ಬಿಡಿಸಿದ್ರಿ ಅಂತೆಲ್ಲ ಹಂಚ್ಕೊಳ್ಳಿ ನಮ್ಮ ಹತ್ರ, ಓಕೆನಾ? ಹಾಗೆ ಈ ಸಲದ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.